ಹಾಯ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಏಂಜಲ್ ಚಾಮಿಯಲಿಂದ ಯಾವ ಸಂದೇಶ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಏಂಜಲ್ ಚಾಮಿಯಲ್ ಅಂದರೆ ಯಾರು ಅಂದರೆ, ನಮ್ಮನ್ನು ಕಾಪಾಡ್ತಾ ಇರುವಂತಹ ದೇವದೂತರು. ಇವರು ಏನಪ್ಪ ಇದು ಮಾಡ್ತಾರೆ ಅಂತ ಅಂದರೆ, ಪ್ರೀತಿಯ ವಿಚಾರವಾಗಿ, ನಮ್ಮ ಸಂಬಂಧಗಳ ವಿಚಾರವಾಗಿ ಹೆಚ್ಚಿನ ಪ್ರೊಟೆಕ್ಟ್ ಮಾಡ್ತಾರೆ. ಅಂದರೆ ನಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ನಮ್ಮ ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ನಮ್ಮ ಆಗುಹೋಗುಗಳಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ನಾವು ದುಡುಕಿ ನಿರ್ಧಾರ ತಗೊಂಡಿವಿ ಅಂದರೆ ಅದನ್ನ ಸರಿಯಾದ ದಾರಿ ತರೋದಕ್ಕೆ ಪ್ರಯತ್ನ ಮಾಡುವಂತಹ ಏಂಜಲ್ ಚಾಮಿಯಲ್ ಇವತ್ತು ಏನು ಸಂದೇಶ ತಂದಿದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುವುದರು ಸ್ಕಿಪ್ ಮಾಡಿ. ಓಕೆ, ನಿಮಗೂ ಒಂದು ಸಾರಿ ಈ ರೀಡಿಂಗ್ ನೋಡುವ ಮೊದಲು 3 ಸಾರಿ ನಿಮ್ಮ ಮನಸ್ಸಲ್ಲಿ ಏಂಜಲ್ ಚಾಮಿಯಲ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಯಾವ ಸಂದೇಶ ಇದೆ ಅಂದರೆ, ಇದು ಟೋಟಲಿಯಾಗಿ ರಿಲೇಷನ್ಶಿಪ್ ವಿಚಾರವಾಗಿ ಬರುತ್ತೆ. ಅಂದರೆ ಗಂಡ ಹೆಂಡತಿ ವಿಚಾರ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಹೊಸದಾದ ಪ್ರೀತಿ ಸ್ಟಾರ್ಟ್ ಆಗ್ಬೋದು, ಅಥವಾ ಮದುವೆ ವಿಚಾರ ಆಗಿರ್ಬೋದು. ಈ ರೀತಿಯಾದಂತಹ ಸಂದೇಶಗಳನ್ನು ಏಂಜಲ್ ಚಾಮಿಯಲ್ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವ ರೀತಿ ಹೇಳ್ತಾರಪ್ಪ, ನಿನ್ನ ಹೃದಯದಲ್ಲಿ ಇರುವಂತಹ ನೋವುಗಳನ್ನು ಮತ್ತು ಗೊಂದಲಗಳನ್ನು ಮತ್ತು ಅನುಮಾನಗಳನ್ನು ಈಗ ತೆಗೆದುಹಾಕುವಂತಹ ಸಮಯ ಬರ್ತಾ ಇದೆ ಅನ್ನೋದನ್ನು ಸಹಿತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಪ್ರೀತಿ ವಿಚಾರದಲ್ಲಿ ನೀವು ಏನಾದರೂ ಅನುಮಾನ, ಗೊಂದಲ, ಅಸೂಯೆ ಮತ್ತು ಮತ್ತೊಂದು ಇನ್ನೊಂದು ಈ ರೀತಿಯಾದಂತಹ ಯೋಚನೆಗಳಲ್ಲಿ ನೀವು ತುಂಬಾ ಮುಳುಗಿ ಹೋಗಿದ್ರಿ ಅಂದರೆ ಅದನ್ನು ತೆಗೆದುಹಾಕುವಂತಹ ಸಮಯ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಪ್ರೀತಿಗೆ ಅರ್ಹತೆಯನ್ನು ಪಡ್ಕೊಂಡಿದೆಯಾ ಅಂದರೆ, ನೀವು ನಿನ್ನನ್ನು ಪ್ರೀತಿ ಮಾಡುವಷ್ಟು ಅರ್ಹತೆಯನ್ನು ಪಡ್ಕೊಂಡಿದೆಯಾ. ನೀನು ಬೇರೆಯವರಿಗೋಸ್ಕರ ಪ್ರೀತಿ ತೋರಿಸೋಕ್ಕೋಸ್ಕರ ಹುಟ್ಟಿಲ್ಲ. ನಿನ್ನನ್ನು ನೀನು ಪ್ರೀತಿ ಮಾಡ್ಕೊಳ್ಳೋದ್ರಲ್ಲಿ, ನೀನು ಬೇರೆಯವ್ರಿಗೆ ಪ್ರೀತಿ ಕೊಡೋದ್ರಲ್ಲಿ ನಿನ್ನನ್ನು ನೀನು ಕಳೆದು ಹಾಕ್ಕೊಂಡೀಯ. ಆ ಪ್ರೀತಿನ, ಆ ವಿಶ್ವಾಸನ ನೀನು ನಿನಗಾಗಿ ಟೈಮನ್ನು ಕೊಡು ಅನ್ನೋದನ್ನು ಏಂಜಲ್ ಚಾಮಿಯಲ್ ಹೇಳ್ತಾ ಇದ್ದಾರೆ. ನೀನೇ ಮೊದಲು ಪ್ರೀತಿಸು ಅಂದರೆ ನಿನ್ನನ್ನು ನೀನೇ ಮೊದಲು ಪ್ರೀತಿಸು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಸುತ್ತಲೂ ಇರುವಂತಹ ಸಂಬಂಧಗಳು ನಿಧಾನವಾಗಿ ಸರಿ ಹೋಗ್ತವೆ, ಬಟ್ ನೀನು ಸರಿಯಾಗಿದೆಯಾ, ನಿನ್ನ ಮನಸ್ಸು ಸರಿಯಾಗಿದೆಯಾ, ನಿನ್ನನ್ನು ನೀನು ಪ್ರೀತಿ ಮಾಡ್ಕೊತಾ ಇದೆಯಾ ಅನ್ನೋದು ಏಂಜಲ್ ಚಾಮಿಯಲ್ ಪ್ರಶ್ನೆಯಾಗಿದೆ. ಅಂದರೆ ಈಗ ನೀನು ಎಲ್ಲರನ್ನು ನೋಡುವ ಹಂತ ಮುಗಿದಿದೆ, ನಿನ್ನನ್ನು ನೋಡ್ಕೊಳ್ಳುವಂಥ ಹಂತ ಬಂದಿದೆ. ಅದನ್ನು ಸರಿಯಾದ ರೀತಿಲಿ ನಿನಗೋಸ್ಕರ ನೀನು ನಿನಗಾಗಿಯೇ ಟೈಮ್ ಕೊಡು ಅನ್ನೋದನ್ನು ಇಲ್ಲಿ ಏಂಜಲ್ ಚಾಮಿಯಲ್ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ ಟ್ಯಾರೋದಲ್ಲಿ ನಿಮಗೆ ಯಾವ ಸಂದೇಶ ಬರ್ತಾ ಇದೆ ಅನ್ನೋದನ್ನು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ನೀವು ನಿಮ್ಮ ಮನಸ್ಸಲ್ಲಿ ಯಾರಾದರೂ ಬರೋಕ್ಕೆ ಅಂದರೆ ಪ್ರೀತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ರಿ, ನೋವು ಅನುಭವಿಸ್ತಾ ಇದ್ರಿ, ಯಾರಾದರೂ ಹೀಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಒಂದಕ್ಕೊಂದು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಯಾವುದಕ್ಕೂ ನಮಗೆ ಉತ್ತರ ಸಿಕ್ಕಿರಲ್ಲ ಅಂದಾಗ ನೀವು ತುಂಬಾ ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಇಲ್ಲಿ ಏಂಜಲ್ಸ್ ಸಹಿತ ಆರ್ಕೇಂಜಲ್ ಅಂದರೆ ಏಂಜಲ್ ಚಾಮಿಯಲ್ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದನ್ನು ಅವರ ಕಾರ್ಡ್ ಮುಖಾಂತರ ನೋಡೋಣ. ಚೂಸ್ ಎ ನ್ಯೂ ಡೈರೆಕ್ಷನ್. ನೈಸ್. ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತು ನೈಟ್ ಆಫ್ ಪೆಂಟಿಕಲ್ ಬರ್ತಾ ಇದೆ, ಇಲ್ಲಿ ಜಸ್ಟಿಸ್ ಬರ್ತಾ ಇದೆ. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಏಂಜಲ್ ಚಾಮಿಯಲ್ ಏನು ಹೇಳ್ತಾ ಇದ್ದಾರಪ್ಪ ನಿಮಗೆ ಅಂದರೆ, ನಿನ್ನ ಮನಸ್ಸಲ್ಲಿ ಇರುವಂತಹ ಗೊಂದಲಗಳು ಅಂದರೆ ಇಲ್ಲಿ ನೀನು ತುಂಬಾ ಗೊಂದಲಗಳನ್ನು ಮಾಡ್ಕೊಂಡಿದೀಯ. ಯಾವ ವಿಚಾರಕ್ಕೆ? ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ, ನನ್ನ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಯಾವ ಐಡಿಯಾಗಳನ್ನ ಇಟ್ಕೊಂಡಿದ್ದಾರೆ, ಅವರು ಯಾವ ವಿಚಾರಕ್ಕೋಸ್ಕರ ನನ್ನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದ್ದಾರೆ, ನನ್ನ ಕೂಡ ಯಾಕೆ ಜಗಳ ಮಾಡ್ತಾ ಇದ್ದಾರೆ, ನಾನು ಸರಿ ಇದ್ದೀನಾ, ಅವ್ರು ಸರಿ ಇದ್ದಾರಾ, ಏನಕ್ಕೆ ಇದು ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ಮಾತಲ್ಲೇ
ಗಲಾಟೆ ಆಗ್ತಾಯಿದೆ. ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾಯಿದೆ, ಮಾತುಕತೆಯಲ್ಲಿ ಅಡೆತಡೆಗಳು ಬರ್ತಾಯಿದೆ. ನೀವು ಮಾತಾಡಿದ್ದು ಅವ್ರಿಗೆ ಆಗ್ತಾಯಿಲ್ಲ, ಅವ್ರು ಮಾತಾಡಿದ್ದು ನಿಮಗೆ ಆಗ್ತಾಯಿಲ್ಲ. ಈ ಥರ ಮನಸ್ಸಲ್ಲಿ ನಿಮಗೆ ನೀವೇ ಒಂದು ತಲೆಯಲ್ಲಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಅವ್ರು ಯಾಕೆ ನನಗೇನು ಮಾಡ್ತಾಯಿದ್ದಾರೆ, ಅವರಿಂದ ನನಗೇನು ತೊಂದರೆ ಆಗ್ತಾಯಿದೆ, ಅಥವಾ ನಾನು ಅವ್ರಿಗೆ ಏನು ಮಾಡ್ತಾಯಿದ್ದೀನಿ, ನಾನು ಅವ್ರನ್ನ ಇಷ್ಟು ಚೆನ್ನಾಗಿ ನಾನು ನೋಡ್ಕೋತಾ ಇದ್ದೀನಿ, ಬಟ್ ನನ್ನ ಯಾಕೆ ಅಷ್ಟೊಂದು ಪ್ರೀತಿಯಿಂದ ಅವ್ರು ನನ್ನನ್ನು ಯಾಕೆ ಕೇರ್ ಮಾಡ್ತಿಲ್ಲ. ನಾನು ಮನೆ ನೋಡ್ತೀನಿ, ಮಕ್ಕಳು ನೋಡ್ತೀನಿ, ಆಮೇಲೆ ನನ್ನ ತಂದೆ ತಾಯಿಗಳನ್ನ ಅವ್ರ ತಂದೆ ತಾಯಿಗಳನ್ನ ನೋಡ್ತೀನಿ, ಅಥವಾ ಅವರಿಗೆಲ್ಲದಕ್ಕೂ ನಾನು ಬೆನ್ನೆಲುಬಾಗಿದ್ದೀನಿ, ಬಟ್ ನನಗೆ ಯಾಕೆ ಅವರು ಸರಿಯಾದಾಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅವ್ರು ಸರಿಯಾಗಿ ಇದ್ದರೂ ಸಹಿತ ನೀವು ಆ ರೀತಿ ಯೋಚನೆ ಮಾಡ್ತಾಯಿದ್ದೀರ. ಇಲ್ಲಿ ಹೊಸದಾದ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇದ್ದಾರೆ ಅಂದರೆ ಇವು ಹೊಸದಾಗಿ ಲವ್ ಫೇಲ್ಯೂರ್ ಆಗಿರ್ತಾರೆ, ಬ್ರೇಕಪ್ ಆಗಿರ್ತಾರೆ. ಅಂದರೆ ಅವರಿಗೆ ಮೈಂಡ್ ಮೆಚುರಿಟಿ ಇರೋದೇ ಇಲ್ಲ. ಅವ್ರು ಏನಪ್ಪ ಒಂದು ಅಟ್ರ್ಯಾಕ್ಷನ್ಗೋಸ್ಕರ ಈ ರೀತಿಯಾದ ಫೀಲಿಂಗ್ಸನ್ನ ಇಟ್ಕೊಂಡಿರ್ತಾರೆ. ಅಲ್ಲಿ ಸಹಿತ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರುತ್ತೆ, ಅಥವಾ ಅವ್ರ ಮನಸ್ಸಲ್ಲಿ ಏನೋ ಒಂಥರ ವಿಚಿತ್ರ ಮಾತುಕತೆಗಳು, ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡಿರ್ತಾರೆ, ಅದು ಆಗ್ತಾ ಇರೋದೇ ಬೇರೆ ಇರುತ್ತೆ. ಆಮೇಲೆ ಅವ್ರ ಬಗ್ಗೆ ಅವರಿಗೆ ಸ್ವಲ್ಪ ನಾಲೆಡ್ಜ್ ಇರೋದಿಲ್ಲ, ಅಂದರೆ ಮೆಚ್ಯೂರಿಟಿ ಇರೋದಿಲ್ಲ. ಅವ್ರೇನೋ ಒಂದು ಮಾತಾಡ್ತಾಯಿದ್ರೆ ಇವ್ರೇನೋ ಒಂದು ಮಾತಾಡ್ತಾ ಇರ್ತಾರೆ. ಅದು ಅಲ್ಲಿಗೆ ಸ್ವಲ್ಪ ಏನಾಗುತ್ತೆ, ಮಾತುಕತೆಯಲ್ಲಿ ಸ್ವಲ್ಪ ಜಗಳ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಈ ರೀತಿ ಮನಸ್ತಾಪಗಳು ಬರ್ತಾ ಇರ್ತವೆ. ಆ ಟೈಮಲ್ಲಿ ನಿಮಗೆ ಏಂಜಲ್ ಚಾಮಿಯಲ್ಲಿ ಏನು ಹೇಳ್ತಾ ಇದ್ದಾರೆ, ನೀನು ಇವರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಿನ್ನ ಬಗ್ಗೆ ನೀನು ಯೋಚನೆ ಮಾಡು. ನೀನು ಸರಿ ಇದೆಯಾ, ಮೊದಲು ನೀನು ಬೇರೆಯವರಿಗೆ ಪ್ರೀತಿ ಕೊಡುವಷ್ಟು ಅರ್ಹತೆಯನ್ನು ನೀನು ಪಡ್ಕೊಂಡಿದೀಯಾ, ನಿನಗೆ ಆ ಎಬಿಲಿಟಿ ಇದೆಯಾ ಅನ್ನೋದನ್ನು ಅದು ಹೇಳ್ತಾ ಇದೆ. ಅಂದರೆ ನಾವು ಈಗ ಬೇರೆಯವ್ರಿಗೆ ಪ್ರೀತಿ ತೋರಿಸ್ತಾ ಇದ್ದೀವಿ, ಬೇರೆಯವರು ನನ್ನ ಕಾಳಜಿ ನಾನು ಮಾಡ್ತಾಯಿದ್ದೀನಿ, ನಾನು ಅವ್ರನ್ನ ಕಾಳಜಿ ಮಾಡ್ತಾಯಿದ್ದೀನಿ, ನಾನು ಅವ್ರನ್ನ ಅಷ್ಟು ಚಂದ ನೋಡ್ಕೊತಾ ಇದ್ದೀನಿ, ಅವ್ರಿಗೆ ಏನು ಬೇಕು ಕೇಳಿದ್ದನ್ನು ಎಲ್ಲ ಕೊಡ್ತಾಯಿದ್ದೀನಿ, ಅವರಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ. ಈ ರೀತಿಯಾದಂತಹ ಫೀಲಿಂಗ್ಸನ್ನು ಬಿಟ್ಟು ನೀನು ನಿನಗಾಗಿ ನಿನಗೋಸ್ಕರ ಬದುಕೋದನ್ನು ಕಲಿತ್ರೆ ಅದು ತಾನಾಗಿಯೇ ಸರಿ ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ ಚಾಮೆಲ್ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೂ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸಾಮಾನ್ಯವಾಗಿ ಪ್ರತಿಯೊಂದು ಸಂಬಂಧದಲ್ಲಿಯೂ ಅದರದ್ದೇ ಆದ ಬಿರುಕು, ಅದರದ್ದೇ ಆದ ಸಮಸ್ಯೆಗಳು, ಅದರದ್ದೇ ಆದ ನೋವುಗಳು ಇರ್ತವೆ. ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ, ಅದೇ ಥಾಟ್ಸ್ನ ಹಾಕ್ಕೋತಾ ಕೂತ್ರೆ, ಅದೇ ಮಾತಿನಲ್ಲಿ ಗಲಾಟೆ ಮಾಡಿಕೊಂಡು ಗುದ್ದಾಡೋದ್ರಿಂದ, ಅಥವಾ ಜಗಳ ಮಾಡೋದ್ರಿಂದ, ಅಥವಾ ಮನಸ್ಸಲ್ಲಿ ದ್ವೇಷ ಮಾಡೋದ್ರಿಂದ, ಅವ್ರು ಯಾಕೆ ಈ ಥರ, ಇವ್ರು ಯಾಕೆ ಈ ಥರ ಅಂತ ಅವ್ರ ಮೇಲೆ ನೀವು ಬ್ಲೇಮ್ ಮಾಡೋದು, ಅವರು ನಿಮ್ಮ ಮೇಲೆ ಮಾಡೋದು, ಮನಸ್ಥಿತಿಗಳು ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ಮನಸ್ಥಿತಿಗಳು ಹಾಳಾಗುತ್ತೆ. ಆದರೆ ಅದರಲ್ಲಿ ಯಾರಾದರೂ ಸಂಬಂಧಗಳು ಸರಿ ಹೋಗಬೇಕಪ್ಪ ಅಂತ ಇತ್ತು ಅಂದರೆ ಅವರಾದರೂ ಬದಲಾವಣೆ ಆಗಬೇಕು, ಅಥವಾ ನೀವರ ಬದಲಾವಣೆ ಆಗಬೇಕು. ಇಲ್ಲ ಸಮಯ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಮೌನವಾಗಿದ್ದು ನಾವು ಯಾವುದನ್ನಾದರೂ ನಾವು ಪ್ರೀತಿಯಿಂದ ಗೆಲ್ಲಬೇಕು ಹೊರತು, ಮೌನವಾಗಿದ್ದು ಗೆಲ್ಲಬೇಕು ಹೊರತು, ಮಾತಿಂದ ಜಗಳ ಮಾಡೋದ್ರಿಂದ ಯಾವ ಸಮಸ್ಯೆನೂ ಇಲ್ಲಿ ಬಗೆಹರಿಯೋದಿಲ್ಲ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಏಂಜಲ್ ಚಾಮಿಯಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ, ಏನೇ ಒಂದಿತ್ತು ಅಂದರೂ ನೀವು ಹೊಸದಾಗಿ ನಿಮ್ಮ ಖುಷಿಗೋಸ್ಕರ ಹೊಸದಾದ ಐಡಿಯಾಗಳನ್ನು ಮಾಡಿ. ಅಂದರೆ ನಿಮಗೋಸ್ಕರ ನೀವು ಖುಷಿಯಾಗಿರಬೇಕು ಅಂದರೆ ಯಾವ ರೀತಿ ನಾನು ಇದ್ದರೆ ಖುಷಿಯಾಗಿರ್ತೀನಿ, ನನಗೇನು ಬೇಕು, ನಾನು ಏನು ಮಾಡಿಕೊಂಡ್ರೆ ಸರಿ ಇರ್ತೀನಿ, ನಾನು ಎಲ್ಲ ರೀತಿಯಿಂದನೂ ಸಪೋರ್ಟಿವ್ ಆಗಿ ಎಲ್ಲರೂ ಇರ್ತಾರೆ, ಬಟ್ ನೀನು ಸರಿಯಾಗಿದ್ದಾಗ ಅವರು ನಿನ್ನ ಜೊತೆ ಬರ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಆರ್ಕೇಂಜಲ್ಸು. ಸಾಕು, ನೀನು ಇಲ್ಲಿಯವರೆಗೂ ಬೇರೆಯವ್ರಿಗೋಸ್ಕರ ಬದುಕಿದ್ದು ಸಾಕು, ಬೇರೆಯವ್ರಿಗೋಸ್ಕರ ಇದ್ದದ್ದು ಸಾಕು, ನೀನು ಬೇರೆಯವ್ರಿಗೋಸ್ಕರ ಕಣ್ಣೀರು ಹಾಕಿದ್ದು ಸಾಕು, ಬೇರೆಯವ್ರಿಗೋಸ್ಕರ ದುಡ್ದಿದ್ದು ಸಾಕು. ಜಸ್ಟ್ ಈಗ ಏನಪ್ಪ, ಈಗಿನ ಸಮಯ ಏನು ಬರ್ತಾಯಿದೆ, ನಿನಗೋಸ್ಕರ ಬದುಕು, ನಿನಗೋಸ್ಕರ ಬದಲಾಗು, ನಿನಗೋಸ್ಕರ ನೀನಿರು, ನಿನಗೋಸ್ಕರ ನೀನು ಏನು ಬೇಕು ಅದನ್ನ ಮಾಡು. ಅಂದರೆ ಮೆಂಟಲಿ ನೀನು ಎನರ್ಜಿನ ನಿನ್ನ ಬಗ್ಗೆ ನೀನು ಫೋಕಸ್ ಮಾಡು. ನೀನು ಏನು ಬೇಕು, ನಿನಗೇನು ಬೇಕು ಅದಕ್ಕೆ ನೀನು ತಯಾರಿಯಾಗು ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ನಿನ್ನ ಮನಸ್ಸಿಗೆ ನೆಮ್ಮದಿಯಾಗಿರಬೇಕು ಅಂದರೆ ನೀನು ಶಾಂತವಾಗು, ನಿನ್ನನ್ನು ನೀನು ಪ್ರೀತಿ ಮಾಡು, ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡ್ಕೊ, ಮೆಡಿಟೇಷನ್ ಮಾಡು. ಈ ರೀತಿಯಾದಂತಹ ಸಲಹೆಗಳನ್ನು ಇಲ್ಲಿ ಏಂಜಲ್ ಚಾಮೆಲ್ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ನೈಟ್ ಆಫ್ ಪೆಂಟಿಕಲ್ ಏನು ಬರ್ತಾ ಇದಪ್ಪ ಅಂತಂದರೆ, ಹಾರ್ಡ್ ವರ್ಕ್. ಇಲ್ಲಿವರೆಗೂ ನೀನು ನಿನ್ನವರನ್ನು ಕಾಪಾಡೋದಕ್ಕೋಸ್ಕರ, ನಿನ್ನವರಿಗೋಸ್ಕರ ಬದುಕಿ ಹಾರ್ಡ್ ವರ್ಕ್ ಮಾಡಿದ್ದು ಸಾಕು. ಅಂದರೆ ಇಲ್ಲಿ ಹೇಳಿದಾಗೆ ಇಲ್ಲಿ ಸಹಿತ ಅದನ್ನೇ ಹೇಳ್ತಾ ಇದ್ದಾರೆ, ನೀನು ಇಲ್ಲಿಯವರೆಗೂ ಎಷ್ಟು ಶಾಂತವಾಗಿ ನಿಧಾನವಾಗಿ ನಿನ್ನ ಜೀವನವನ್ನು ನೋಡ್ತಾ ಬಂದೆ. ಆಗ ಬದಲಾಗ್ತಾರೆ, ಈಗ ಬದಲಾಗ್ತಾರೆ, ಸರಿ ಹೋಗ್ತಾರೆ, ಪ್ರತಿಯೊಂದು ವಿಚಾರದಲ್ಲೂ ಸರಿ ಹೋಗ್ತಾರೆ ಅಂತ ನೀನು ಹೇಳ್ಕೊತಾನೆ ಬಂದೆ. ಬಟ್ ನೀನು ಅಲ್ಲಿ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಅವರಿಗೋಸ್ಕರನೇ
ಅವ್ರು ಏನು ಮಾಡ್ತಾರೆ, ಸರಿ ಹೋಗ್ತಾ ಇದ್ದಾರೆ, ಮುಂದೆ ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ, ಹೆಚ್ಚೆ ನಾಡಿ ಸರಿ ಹೋಗ್ತಾರೆ ಅನ್ನುವಂತಹ ನಿಧಾನತೆಯಿಂದ, ಅಂದರೆ ನೀನು ಎಲ್ಲಿದೆಯೋ ಅಲ್ಲೇ ಇದೆಯಾ ಅಂದರೆ ಅವ್ರು ಮುಂದೆ ಹೋಗಿದ್ದಾರೆ. ನೀನು ಯಾರು ಬದಲಾಗ್ತಾರೆ ಅನ್ನೋವಂತಹ ವ್ಯಕ್ತಿಗಳೇನಾಗಿದ್ದಾರೆ ಅಂದರೆ ಮುಂದೆ ಹೋಗಿದ್ದಾರೆ, ನಿನ್ನನ್ನು ಬಿಟ್ಟು ಮುಂದೆ ಹೋಗಿದ್ದಾರೆ. ಅವರು ನಿನ್ನದೇ ಆದ ಯೋಚನೆಯಲ್ಲಿಲ್ಲ, ಅವರು ನಿನ್ನ ಬಗ್ಗೆ ನಿನ್ನ ಯೋಚನೆಯಲ್ಲಿ ಇಲ್ಲವೇ ಇಲ್ಲ. ಅಂದರೆ ಅವರು ನಿನ್ನ ಬಗ್ಗೆ ಯಾವ ರೀತಿಯೂ ಥಿಂಕ್ ಮಾಡ್ತಾ ಇಲ್ಲ. ಅವ್ರು ಏನು ಮಾಡ್ತಾಯಿದ್ದಾರೆ, ಮನೇಲಿ ಇರ್ತಾರೆ, ಅವ್ರು ನನ್ನ ಜೊತೆಗೆ ಇರ್ತಾರಲ್ಲ ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ. ಅವ್ರು ಫ್ರೀಡಮ್ ಆಗಿದ್ದಾರೆ, ಅವ್ರು ಯಾರ ಬಗ್ಗೆನೂ ಕೇರ್ ಮಾಡ್ತಾಯಿಲ್ಲ. ಅವ್ರ ಕೆಲಸ ಆಯಿತು, ಅವರ ಮನಸ್ಸಾಯಿತು, ಅವ್ರ ಇಚ್ಛೆ ಆಯಿತು. ಅಂದರೆ ಅವರು ಅಲ್ಲಿ ಏನು ಬರ್ತಾಯಿದೆಪ್ಪ ಅವ್ರದ್ದು ಅಂದರೆ ನಿಮಗೆ ನಿಮ್ಮ ಸಂಬಂಧ ಅಂದರೆ ನಿಮ್ಮ ಪ್ರೀತಿ ಮಾಡುವಂಥ ವ್ಯಕ್ತಿ ಮನಸ್ಸಲ್ಲಿ ಏನಿದೆಪ್ಪ ಅಂದರೆ ಎಲ್ಲದೂ ಸರಿ ಇದೆ, ನನ್ನ ಕೆಲಸನ ಮಾಡ್ಕೊಂಡು ನಾನು ಎಲ್ಲದೂ ಸರಿಯಾಗಿದ್ದೀನಿ. ಅಂದರೆ ಅವ್ರು ಆಲ್ರೆಡಿ ಅವರನ್ನು ಅವರು ಪ್ರೀತಿ ಮಾಡ್ಕೋತಾ ಇದ್ದಾರೆ. ಅವ್ರು ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ದುಡಿತೀನಿ, ನಾನು ತೊಗೊಂಡು ಹೋಗ್ತೀನಿ, ಊಟ ಮಾಡ್ತಾರೆ, ಚೆನ್ನಾಗಿದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿನ ಅವ್ರು ತೊಗೊಂಡಿದ್ದಾರೆ. ಬಟ್ ನೀವೇನು ಮಾಡ್ತಾ ಇದ್ದೀರಾ, ಅವರು ನನಗೋಸ್ಕರ ಬರಲಿ, ಅವ್ರು ನನಗೋಸ್ಕರ ವೆಯ್ಟ್ ಮಾಡಲಿ, ನನಗೋಸ್ಕರ ಅವ್ರು ಅಂತರಲಿ, ಅವ್ರು ನನಗೋಸ್ಕರ ಪ್ರೀತಿ ತೋರಿಸ್ಲಿ, ನನಗೋಸ್ಕರ ಮಾತಾಡಲಿ, ನನಗೋಸ್ಕರ ಅವ್ರು ಇರಲಿ, ಎಲ್ಲದೂ ಅವ್ರು ನನಗೋಸ್ಕರ ಮಾಡಲಿ ಅಂತ ಹೇಳಿ ನೀವು ಕಾಯ್ತಾ ಇದ್ದಾರೆ. ಬಟ್ ಅವ್ರು ಮಾಡ್ತಾ ಇಲ್ಲ, ಅವ್ರು ಮಾಡೋದೂ ಇಲ್ಲ. ಯಾಕೆಂದರೆ ಅವ್ರ ಮೈಂಡ್ಸೆಟ್ ನಿಮ್ಮ ಥರ ಮೈಂಡ್ಸೆಟ್ ಅಲ್ಲ. ನೀವು ಅವರಿಗೋಸ್ಕರ ಇಲ್ಲಿತ್ತನ ಮಾಡಿದ್ದು ಸಾಕು, ನೀವು ಜೀವನ ಸಾಕಿದ್ದು ಸಾಕು, ಅವರಿಗೋಸ್ಕರ ಕಣ್ಣೀರಿಟ್ಟಿದ್ದು ಸಾಕು, ಅವರಿಗೋಸ್ಕರ ತ್ಯಾಗ ಮಾಡಿದ್ದು ಸಾಕು, ಅವರಿಗೋಸ್ಕರ ದುಡ್ದಿದ್ದು ಸಾಕು, ಅವರಿಗೋಸ್ಕರ ಮಾಡಿರೋದೆಲ್ಲದೂ ಸಾಕಾಯ್ತು. ಈಗ ಯೂನಿವರ್ಸ್ ನಿಮಗೆ ನೋಡಿದ್ದಾರೆ, ನಿಮ್ಮನ್ನು ನೋಡಿದ್ದಾರೆ. ಅವರು ಯಾವ ರೀತಿ ನೋಡಿದ್ದಾರೆ, ನಿಮಗೋಸ್ಕರ ಇನ್ಮೇಲೆ ಬದುಕಿ ಸಾಕು. ನೀವು ಬೇರೆಯವರಿಗೋಸ್ಕರ ಬದುಕಿದ್ದು, ನೀವು ಬೇರೆಯವರಿಗೋಸ್ಕರ ಬಂದಿಲ್ಲ ಭೂಮಿ ಮೇಲೆ, ನಿಮಗೋಸ್ಕರ ನೀವು ಬದುಕೋಕ್ಕೋಸ್ಕರ ಬಂದಿದ್ದೀರಾ, ನಿಮ್ಮ ಖುಷಿಗೋಸ್ಕರ ಬಂದಿದ್ದೀರಾ, ನೀವು ನಿಮ್ಮ ಸಂತೋಷಕ್ಕೋಸ್ಕರ ಬಂದಿರಾ. ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಲ್ಲೇ ನಿಮ್ಮ ಜೀವನ ಕಳೆಯೋದಕ್ಕೆ ಬಂದಿಲ್ಲ ಅಂತ ಹೇಳಿ ಏಂಜಲ್ ಚಾಮೆಲ್ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಈ ಕ್ಷಣದಲ್ಲಿ ಏನಿದಪ್ಪ ಅಂದರೆ ನೀನು ಸರಿಯಾದ ಪ್ರೀತಿ, ನಿನಗೋಸ್ಕರ ನೀನು ಟೈಮ್ ಕೊಟ್ಟು, ನಿನಗೋಸ್ಕರ ನೀನು ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಆ ಸಂಬಂಧಗಳು ತಾನಾಗಿಯೇ ಸರಿ ಹೋಗುತ್ತೆ. ನೀನು ಇಲ್ಲಿವರೆಗೂ ನೀನು ಕಷ್ಟಪಟ್ಟು ಕೆಲಸ ಮಾಡಿದ್ದು ಸಾಕು, ಕಷ್ಟಪಟ್ಟು ಅವ್ರಿಗೆ ಏನು ಮಾಡಬೇಕಾಗಿತ್ತಲ್ಲ ಎಲ್ಲ ಮಾಡಿದ್ದು ಆಗಿದೆ. ಈಗ ನಿನ್ನ ಕರ್ತವ್ಯ ಎಲ್ಲ ಮುಗಿದಿದೆ. ಈಗ ನಿನಗೋಸ್ಕರ ನಿನ್ನ ಕರ್ಮ, ನಿನ್ನ ಇದನ್ನು ಎಲ್ಲ ಅದನ್ನೆಲ್ಲ ಹೋಗಲಾಡಿಸಿ ಈಗ ನಿನಗೋಸ್ಕರ ಮಾತ್ರ ನೀನು ಬದುಕುವಂತಹ ಸಂದರ್ಭ ಬಂದಿದೆ, ಸಮಯ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ರೆಸ್ಪಾನ್ಸಿಬಿಲಿಟಿ ನೀನು ತೊಗೊಂಡಿದ್ದು ಸಾಕು, ಇನ್ಮೇಲೆ ಬೇಡ. ಈಗ ನೆಕ್ಸ್ಟ್ ಇರೋದು ಮಾತ್ರ ನಿನ್ನ ದಾರಿ ಮಾತ್ರ. ಅವ್ರು ಹೇಗೆ ಇಲ್ಲಿಯವರೆಗೂ ಇಷ್ಟು ನಿಧಾನ ರೀತಿಯಿಂದ ನಿನ್ನ ಜೀವನ ಎಲ್ಲಿ ನಿಂತಿದೆಯೋ ಅಲ್ಲೇ ಇದೆ ನಿಂದು, ಮುಂದೆ ಹೋಗಿಲ್ಲ. ನೀನು ಎಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ನಿನ್ನ ಕಟ್ಟಿ ಹಾಕಿದ್ದಾರೆ ಅವರು. ಮಾತಲ್ಲಿ ಕಟ್ಟಾಕ್ಯಾರೆ, ಮನಸ್ಸಿಂದ ಇದರಿಂದ ಕಟ್ಟಾಕಿದ್ದಾರೆ. ನಿನ್ನನ್ನು ಜವಾಬ್ದಾರಿಯುತವಾಗಿದೆಯಾ ಅಂತ ಹೇಳಿ ನಿನ್ನನ್ನು ಅಲ್ಲಿ ಕಟ್ಟಾಕಿದ್ದಾರೆ. ಈ ರೀತಿಯಾದ ಈ ರೀತಿಯಲ್ಲಿ ನಿಮ್ಮನ್ನು ಅವ್ರು ಕಟ್ಟಾಕಿದ್ದಾರೆ ಅಂದಾಗ ನೀವು ಇಲ್ಲಿಯವರೆಗೂ ಬರೀ ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದೇ ಆಯಿತು. ಇನ್ನು ಮುಂದೆ ನಿಮಗೋಸ್ಕರ ನಿಮಗಾಗಿ ಯೋಚನೆ ಮಾಡಿ ನೀವಾಗಿ ಬದುಕೋದನ್ನು ಕಲಿಯಿರಿ ಅನ್ನೋದನ್ನು ಇಲ್ಲಿ ಏಂಜಲ್ ಚಾಮೆಲ್ ಹೇಳ್ತಾ ಇದ್ದಾರೆ. ಇಲ್ಲಿ ಜಸ್ಟಿಸ್ ಬಂದಿದೆ. ಜಸ್ಟಿಸ್ ಏನು ಹೇಳ್ತಾ ಇದೆಯಪ್ಪ ಅಂದರೆ ಆಲ್ಮೋಸ್ಟ್ ನೀವು ಇಲ್ಲಿಯವರೆಗೂ ಅಂದರೆ ನೀವು ಏನು ಕ್ಲಾರಿಟಿ ಬೇಕು, ನನಗೆ ಸತ್ಯ ತಿಳಿಬೇಕು, ಬೇರೆಯವ್ರ ಬಗ್ಗೆ ನನಗೆ ಬೇಕು, ನೀವು ಇಲ್ಲಿವರೆಗೂ ಏನು ಅವ್ರ ಬಗ್ಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ, ಪ್ರೀತಿ ವಿಚಾರದಲ್ಲಾಗಿರ್ಬೋದು, ಇನ್ನೊಂದು ವಿಚಾರದಲ್ಲಾಗಿರ್ಬೋದು, ನೀವು ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಮನಸ್ಸನ್ನು ನೀವು ಕೊಟ್ಟಂತಹ ತಾಳ್ಮೆಯಿಂದ ಇರ್ಬೋದು. ಅವರು ಇವತ್ತು ಜೀವನ ಮಾಡ್ತಾಯಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ಹೇಳಿದರೆ ನೀವು ವಹಿಸ್ಕೊಂಡಂತಹ ತಾಳ್ಮೆ, ಜವಾಬ್ದಾರಿ, ನಿಮ್ಮ ಪ್ರೀತಿ ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ರೆ ಅದು ನಿಮಗೆ ಈ ರೀತಿಯಾದಂತಹ ಪಶ್ಚಾತ್ತಾಪ, ಈ ರೀತಿಯಾದಂತಹ ಶಿಕ್ಷೆ, ಕಷ್ಟ ಯಾವುದೂ ನಿಮ್ಮ ಜೀವನದಲ್ಲಿ ಇರ್ತಿರಲಿಲ್ಲ. ನೀವು ಈ ಪರದೆಯ ಹಿಂದೆ ಏನಿದೆಯೋ ಆ ಪರದೆಯ ಹಿಂದೆ ನೀವು ತುಂಬ ನೂರಾರು ಕಷ್ಟಗಳನ್ನು ಅನುಭವಿಸಿದ್ದೀರ. ತಾಯ್ತನದಲ್ಲಾಗಿರ್ಬೋದು, ಗಂಡನ ವಿಚಾರದಲ್ಲಾಗಿರ್ಬೋದು, ಮನೆಯವ್ರ ವಿಚಾರದಲ್ಲಾಗಿರ್ಬೋದು, ಹೊರಗಿನ ಪ್ರಪಂಚದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ನೀವು ತುಂಬಾ ನೋವು ಪಟ್ಟಿದ್ದೀರ, ಕಷ್ಟಪಟ್ಟಿದ್ದೀರ. ಒಂದು ಜವಾಬ್ದಾರಿಯುತವಾದ ಹೆಣ್ಮಗಳಾಗಿ ಗಂಡ್ಮಗ ಆಗಿ ನೀವು ಜೀವನ ಮಾಡ್ಕೊತ ಬಂದಿರ. ಪ್ರತಿಯೊಂದು ದಿವಸ ಇಲ್ಲಿ ಹೆಣ್ಮಕ್ಳಿಗೆ ಅಷ್ಟೇ ಹೇಳ್ತಾ ಇಲ್ಲ, ಯಾರೇ ಒಬ್ಬರು ಜೆಂಟ್ಸ್ ಆಗಿರ್ಬೋದು, ಇಷ್ಟು ನೀವು ನೋವು ಅನುಭವಿಸ್ತಾ ಬಂದಿರ. ಬೇರೆಯವ್ರಿಗೋಸ್ಕರನೇ ಇಲ್ಲಿವರೆಗೂ ದುಡಿತಾ ಬಂದಿರ, ಬೇರೆಯವ್ರಿಗೋಸ್ಕರನೇ ಇಲ್ಲಿವರೆಗೂ
ನೀನು ಎಲ್ಲವರಿಗೋಸ್ಕರನೂ ಇಲ್ಲಿವರೆಗೂ ನೀನು ಬ್ಯಾಲೆನ್ಸ್ ಮಾಡ್ತಾ ಬಂದಿದೆಯಾ. ನೀನು ಪ್ರೀತಿ ವಿಚಾರದಲ್ಲಾಗಿರ್ಬೋದು, ನೀವು ಬೇರೆಯವರಿಗೋಸ್ಕರ ಕೊಟ್ಟಂಥ ಟೈಮ್ ಆಗಿರ್ಬೋದು, ಅವರಿಗೋಸ್ಕರ ನೀವು ಕಾದಂಥ ಕ್ಷಣಗಳಾಗಿರ್ಬೋದು, ನೀವು ಅವರಿಗೋಸ್ಕರಂತಹ ತ್ಯಾಗಗಳನ್ನು ಮಾಡಿರ್ಬೋದು. ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರೀತಿಗೋಸ್ಕರ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀರ, ನೋವು ಪಟ್ಟಿದ್ದೀರ, ಹೇಳ್ಕೊಳಕ್ಕೆ ಆಗದೇ ಇರೋಷ್ಟು ನೋವುಗಳನ್ನು ಪಟ್ಟಿದ್ದೀರ. ಅವರೊಬ್ಬರಿದ್ರೆ ಹೇಳ್ಕೊತಾ ಇದ್ದಾರೆ ಅಂದರೆ ನಾನು ಯಾಕೆ ಹೇಳ್ಕೊಬಾರ್ದು ಅನ್ನುವಂಥ ಮನಸ್ಥಿತಿಯಲ್ಲಿ ನೀವು ಇದ್ದರೂ ಸಹಿತ ಅದನ್ನು ನೀವು ಮುಚ್ಚಾಕೊಂಡಿದ್ದೀರ. ಅಂದರೆ ಇಲ್ಲಿ ಏನಪ್ಪ ಅಂದರೆ ಒಂದು ತಾಯಿ ತತ್ವ, ಅಂದರೆ ಒಂದು ಹೆಣ್ಣಿನ ತತ್ವ, ಪ್ರಕೃತಿಯ ತತ್ವವನ್ನು ಹೊತ್ತಿರುವಂತಹ ವ್ಯಕ್ತಿ ನೀವು. ಅಂದರೆ ಇಲ್ಲಿ ಎಷ್ಟೇ ಇದು ಇತ್ತು ಅಂದರೂ ನೀವು ಒಂದು ತಾಯ್ತನದ ಪ್ರೀತಿ ಇರುವಂತಹ ವ್ಯಕ್ತಿತ್ವ ನಿಮ್ಮದು. ಅಂದರೆ ನೀವು ಎಷ್ಟೇ ಅವ್ರು ನಿಮ್ಮ ಮೇಲೆ ಎಷ್ಟೇ ವಿಚಾರವಾಗಿ ಕೂಗಾಡಿದ್ರು, ಏನೇ ಮಾಡಿದರು, ನೀವೇನು ಮಾಡ್ತೀರ, ನಮ್ಮವರೇ ಬಿಡು ಅನ್ನೋಂತಹ ಶಾಂತ ಸ್ವಭಾವದಲ್ಲಿರುವಂತಹ ವ್ಯಕ್ತಿತ್ವ ನಿಮ್ಮದು. ಹಾಗಾಗಿ ನೀವು ಏನು ಮಾಡ್ತಾಯಿದ್ರೆ, ಯಾವುದನ್ನು ನೀವು ಮುಚ್ಚಿಟ್ಕೊಳ್ಳಲ್ಲ, ಯಾವುದನ್ನು ನೀವು ಬೇರೆಯವ್ರ ಹತ್ರ ಹೇಳ್ಕೊಡ್ದಂಗೆ ನನ್ನ ಮನೆ ಶಾಂತಿಗೋಸ್ಕರ ಯಾರು ಏನೇ ಮಾಡಲಿ ನಮ್ಮ ಎಲ್ಲ ಸರಿ ಹೋಗಿದೆ, ನೋಡೋರ ಎದುರಿಗೆ ಎಲ್ಲ ಚೆನ್ನಾಗೇ ಇದೆ, ನಾನು ಯಾವ ರೀತಿಯಿಂದನೂ ಎಲ್ಲೂ ಕಡಿಮೆ ಇಲ್ಲ ಅನ್ನೋ ರೀತಿಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಮನಸ್ಸೊಳಗೆ ಒಳಗೊಳಗೆ ತುಂಬ ನೋವು ಪಡ್ತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ. ಆದರೆ ಯಾರಿಗೂ ಯಾವುದೇ ಥರದ ಮೋಸ ಆಗಲಿ, ನಯವಂಚತನ ಆಗಲಿ, ಅಥವಾ ದ್ರೋಹ ಆಗಲಿ, ಅಥವಾ ಈ ರೀತಿ ಯಾವುದನ್ನು ನೀವು ತೋರಿಸ್ತಾ ಇಲ್ಲ. ಬಟ್ ನೀವು ಏನು ತೋರಿಸ್ತಾ ಇದ್ದೀರಪ್ಪ ಅಂದರೆ, ನಾನು ನ್ಯಾಯವಾಗಿದ್ದೀನಿ, ನಾನು ಸರಿಯಾಗಿದ್ದೀನಿ, ನಾನು ಸರಿಯಾದ ದಾರಿಯಲ್ಲಿದ್ದೀನಿ, ಆ ದಾರಿನೇ ನನಗೆ ಒಂದು ವ್ಯಕ್ತಿತ್ವವನ್ನು, ಒಂದು ಪ್ರೀತಿನ, ಒಂದು ಖುಷಿನ ನನಗೆ ಕೊಡುತ್ತೆ ಅನ್ನುವಂತಹ ನಂಬಿಕೆಯಿಂದ ದಾರಿಯಿಂದ ನೀವು ಬಂದಿದ್ದೀರಾ. ಇಲ್ಲಿಯವರೆಗೂ ನೀವು ಒಂದು ಪ್ಯೂರ್ ಹಾರ್ಟಾಗಿ ಬಂದಿದ್ದೀರಾ. ಯಾವುದೇ ತರಹದ ಕೊಳಕು ಮನಸ್ಸಾಗಲಿ, ಕೊಳಕು ವಿಚಾರವಾಗಲಿ, ಅಸೂಯೆ ಪಡೋದಾಗಲಿ, ಬೇರೆಯವ್ರ ಬಗ್ಗೆ ಅನುಮಾನ ಪಡೋದಾಗಲಿ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋ ವಿಚಾರವಾಗಲಿ, ಯಾವುದೇ ಒಂದು ವಿಚಾರದಲ್ಲಿ ನೀವು ಹೋಗಿಲ್ಲ. ಒಂದು ನಿಮ್ಮ ಮಾತು ಅಷ್ಟೇ ನೇರವಾಗಿರುತ್ತೆ, ಅಷ್ಟೇ ಕಂಡೀಷನ್ ಆಗಿರುತ್ತೆ. ಆ ರೀತಿ ಇರುವಂತಹ ವ್ಯಕ್ತಿತ್ವ ನಿಮ್ಮದು. ಅಲ್ಲಿ ಸಹಜವಾಗಿ ನೋವು ಬರೋದಂತೂ ಖಂಡಿತವಾಗಿ ನೋವು ಬಂದೇ ಬರುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ ನೇರವಾಗಿದ್ದಾನೆ ಅಂದರೆ ಆ ವ್ಯಕ್ತಿಗೆ 108 ಕಷ್ಟಗಳು ಬಂದೇ ಬರುತ್ತೆ. ಆ ವ್ಯಕ್ತಿ ಸುಳ್ಳು ಈ ರೀತಿಯಾದಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಖುಷಿಯಾಗಿ ನೆಮ್ಮದಿಯಾಗಿ ಇರ್ತಾನೆ. ಆದರೆ ನಾವು ನೇರವಾಗಿರುವಂತಹ ವ್ಯಕ್ತಿಗಳು ಹಲವಾರು ನೋವುಗಳನ್ನು ಅನುಭವಿಸ್ತೀವಿ, ಹಲವಾರು ಕಷ್ಟಗಳನ್ನು ಅನುಭವಿಸ್ತೀವಿ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಪ್ರೀತಿ ವಿಚಾರ ಆಗಿರ್ಬೋದು, ಸಂಬಂಧದಲ್ಲಿ ಎಲ್ಲದನ್ನು ಹೊಂದ್ಕೊಂಡು ಜವಾಬ್ದಾರಿಯಿಂದ ನಾವು ಹೋಗುವಂಥ ಟೈಮಲ್ಲಾಗಿರ್ಬೋದು, ನೋವಂತೂ ಬಂದೇ ಬರುತ್ತೆ. ಆ ನೋವನ್ನು ನಾವು ಫೇಸ್ ಮಾಡಿಕೊಂಡು ಒಂದು ಶಾಂತ ಸ್ವಭಾವದಲ್ಲಿ ಆ ಜವಾಬ್ದಾರಿಯನ್ನು ಹೊತ್ತು ನಾವು ಬಂದಿರ್ತೀವಿ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಏಂಜಲ್ ಚಾಮಿಯಲ್ಲಿ, ಏನು ಹೇಳ್ತಾ ಇದ್ದಾರೆ, ಸಾಕು ನೀನು ಇಲ್ಲಿಯವರೆಗೂ ನೀನು ಬಂದಿದ್ದು ಸಾಕು, ಶಾಂತ ಮೂರ್ತಿಯಾಗಿ ನೀನು ಕರ್ತವ್ಯನ ನಿಭಾಯಿಸಿದ್ದು ಸಾಕು. ಜಸ್ಟ್ ಇವಾಗ ನಿನಗೋಸ್ಕರ ನೀನು ಬದುಕೋದನ್ನು ಸಹಿತ ಕಲಿಬೇಕು ಅಂತ ಹೇಳಿ ಅವರು ನಿಮಗೆ ಒಂದು ದಾರಿ ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ಬೋದು. ಅಂದರೆ ಇಲ್ಲಿ ನೀನು ತಲೆದಗ್ಗಿಸ್ಕೊಂಡು ನಿನ್ನ ಕರ್ತವ್ಯವನ್ನು ಮಾಡ್ಕೊಂಡು ಬಂದಿದೆಯಾ. ಬಟ್ ಇವಾಗ ನಿನ್ನ ಮೌಲ್ಯ ತುಂಬ ಜಾಸ್ತಿ ಇದೆ. ಈಗ ನಿನ್ನ ಮೌಲ್ಯ ತುಂಬ ಜಾಸ್ತಿ ಆಗಿದೆ. ಅದನ್ನು ಅರಿತಂಥ ವ್ಯಕ್ತಿಗಳು ನಿನ್ನ ಜೊತೆಗೆ ಪ್ರೀತಿಯಿಂದ ಇರ್ತಾರೆ. ಆ ವ್ಯಕ್ತಿತ್ವ ಅವರಲ್ಲೇ ಬರುತ್ತೆ. ಅದು ನೀನು ಫಸ್ಟು ನಿನ್ನ ಮೌಲ್ಯದವನ್ನು ಅರಿತುಕೋ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ ಚಾಮೆಲ್ ಹೇಳ್ತಾ ಇದ್ದಾರೆ. ಕಳೆದು ಹೋದ ಆತ್ಮವಿಶ್ವಾಸ, ಅಂದರೆ ನಿಮ್ಮಲ್ಲಿ ಕಳೆದು ಹೋದಂತಹ ಆತ್ಮವಿಶ್ವಾಸ ಮತ್ತೆ ನಿನಗೆ ವಾಪಸ್ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾರೆ. ಅಂದರೆ ನೀವು ನಿಮ್ಮನ್ನು ನೀವು ಕಳ್ಕೊಂಡಿದ್ರಿ, ಅದು ನಿಮ್ಮ ಜೊತೆಗೆ ಎಷ್ಟು ಇದು ಆಗ್ತಾಯಿತ್ತು ಅಂದರೆ ಅದನ್ನು ನೀವು ಕಳ್ಕೊಂಡು ಹುಡುಕ್ತಾ ಇದ್ರಿ, ಅದು ಇವಾಗ ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗೈಡೆನ್ಸ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿನ್ನ ಹೃದಯದ ಮಾತು ಕೇಳು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಏಂಜಲ್ ಚಾಮೆಲ್ ಹೇಳ್ತಾ ಇರೋದು ಒಂದೇ ವಿಚಾರ, ನಿನ್ನ ಹೃದಯದ ಮಾತು ಕೇಳು, ಭಯದಿಂದ ಅಲ್ಲ ಪ್ರೀತಿಯಿಂದ ನಿರ್ಧಾರ ಮಾಡಿ. ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಪ್ರೀತಿಯಿಂದ ನಿರ್ಧಾರ ಮಾಡು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಏಂಜಲ್ ಚಾಮೆಲ್ ನಿಮ್ಮ ಪಕ್ಕದಲ್ಲೇ ಇದ್ದು ನಿಮಗೆ ಒಂದು ಗೈಡೆನ್ಸ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಇದ್ದು ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆ ಸಂದೇಶ ಏನಾಗಿದೆಯಪ್ಪ ಅಂದರೆ, ನಿನ್ನ ಆತ್ಮವಿಶ್ವಾಸ
ಆತ್ಮವಿಶ್ವಾಸವನ್ನು ಎಲ್ಲಿ ಕಳ್ಕೊಂಡಿದೆಯಾ, ನಿನ್ನ ಮೌಲ್ಯವನ್ನು ಎಲ್ಲಿ ಕಳ್ಕೊಂಡಿದೆಯಾ, ಆ ಮೌಲ್ಯ ನಿನ್ನದಾಗಿ ಸಿಗ್ತಾ ಇದೆ. ಆ ಶಾಂತಿ, ಆ ನೆಮ್ಮದಿ ನಿನಗೆ ಮತ್ತೆ ವಾಪಸ್ ಬರುತ್ತೆ. ಬಟ್ ನೀನು ನಿನ್ನನ್ನು ಪ್ರೀತಿ ಮಾಡೋದನ್ನು ನೋಡು, ನಿನ್ನಗೋಸ್ಕರ ಬದುಕೋದನ್ನು ಕಲಿ. ನೀವು ಆ ಸಮಯ ನಿನಗೆ ಬಂದಿದೆ ಅನ್ನೋದನ್ನು ಇಲ್ಲಿ ಏಂಜಲ್ ಚಾಮೆಲ್ ಹೇಳ್ತಾ ಇದ್ದಾರೆ. ಅಂದರೆ ನೀನು ನಿನ್ನನ್ನು ಪ್ರೀತಿಸುವಷ್ಟು ಅರ್ಹತೆಯನ್ನು ಪಡ್ಕೊಂಡಿದೀಯ. ನಿನ್ನ ಜೀವನದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ತುಂಬಿ ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ಏಂಜಲ್ ಚಾಮೆಲ್ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಏಂಜಲ್ ಚಾಮೆಲ್ ಅಂತ ಹೇಳಿ ನಿಮ್ಮ ಒಂದು ನಂಬರ್ ಇಲ್ಲಿ 11 ಬಂದಿದೆ, ಇಲ್ಲಿ 11 ಬಂದಿದೆ. ಅಂದರೆ 1111 ಅಂತ ಕಾಮೆಂಟ್ ಮಾಡೋದ್ರಿಂದ ನೀವು ಏಂಜಲ್ ಚಾಮೆಲ್ನ ಕನೆಕ್ಟ್ ಆಗ್ತೀರ ಅನ್ನೋದನ್ನು ಹೇಳ್ಬೋದು. ಆ ಏಂಜಲ್ ಚಾಮೆಲ್ ನಿಮ್ಮ ಪಕ್ಕದಲ್ಲೇ ಇದ್ದು ನಿಮಗೋಸ್ಕರ ಒಂದು ಪ್ರೀತಿ ಆಗಿರ್ಬೋದು, ಒಂದು ಗೈಡೆನ್ಸ್ ಆಗಿರ್ಬೋದು, ಒಂದು ವಿಶ್ವಾಸ ಆಗಿರ್ಬೋದು, ಒಂದು ನಂಬಿಕೆ ಆಗಿರ್ಬೋದು, ಅವರು ನಿಮಗೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ಕೊಡ್ತಾ ಇದ್ದಾರೆ, ಒಂದು ನೆಮ್ಮದಿ ಕೊಡ್ತಾ ಇದ್ದಾರೆ, ಒಂದು ಖುಷಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏಂಜಲ್ ಚಾಮೆಲ್ ಏನು ಹೇಳ್ತಾರಪ್ಪ ಅಂದರೆ, ಚೂಸ್ ಎ ನ್ಯೂ ಡೈರೆಕ್ಷನ್. ಅಂದರೆ ನೀವು ಇಲ್ಲಿಯವರೆಗೂ ನಿಮ್ಮ ಪ್ಯಾಟ್ರನ್ ಏನಿತ್ತು, ಹಳೆ ಪ್ಯಾಟ್ರನ್ನ ಬಿಟ್ಟು ಒಂದು ಹೊಸ ಡೈರೆಕ್ಷನನ್ನು ನೀವೇ ಕಂಡುಕೊಳ್ಳಿ. ನಿಮಗೋಸ್ಕರ ಒಂದು ಹೊಸ ದಾರಿನ ಕಂಡುಕೊಳ್ಳಿ. ಪ್ರೀತಿಯಾಗಿರ್ಬೋದು, ಅದನ್ನು ಹೊಸದಾಗಿ ಇದು ಮಾಡೋದು ಅಂದರೆ ಐಡಿಯಾ ಮಾಡ್ಕೋಬೇಕು. ಯಾವ ರೀತಿಯಾಗಿ ನಾವು ಅದನ್ನ ಬದಲಾಯಿಸ್ಕೋಬೇಕು, ನಾವು ಯಾವ ರೀತಿ ಪ್ರೀತಿಯಿಂದ ಇರೋದಕ್ಕೆ ನಾವು ದಾರಿ ಹುಡ್ಕೋಬೇಕು, ನನ್ನ ಶಾಂತಿಯನ್ನು ಪಡ್ಕೊಳ್ಳೋದಕ್ಕೆ ಯಾವ ರೀತಿ ನಾನು ಸಹಾಯ ಮಾಡ್ಕೋಬೇಕು, ನನ್ನ ಆತ್ಮ ಖುಷಿ ಪಡಬೇಕು ಅಂದರೆ ನಾವು ಏನು ಮಾಡಬೇಕು. ಇನ್ನು ಇಲ್ಲಿ ಏನು ಹೇಳ್ತಾ ಇದ್ರಪ್ಪ ಅಂದರೆ, ನೀವು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ, ನಿಮಗೋಸ್ಕರ ನೀವು ಜೀವನ ಮಾಡೋದಕ್ಕೆ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ತರೋದಕ್ಕೆ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ನೀವು ಯಾವುದೇ ಒಂದು ಸಮಸ್ಯೆಯಲ್ಲಿರ್ಬೋದು, ಯಾವುದೇ ಒಂದು ನೋವಲ್ಲಿರ್ಬೋದು, ಅದು ನಿಮಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ, ಶಾಂತಿಯನ್ನು ಕೊಡುತ್ತೆ. ಅಲ್ಲಿ ನಿಮಗೆ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ, ಏಂಜಲ್ಸ್ ಕನೆಕ್ಟ್ ಆಗ್ತಾರೆ. ಈ ರೀತಿಯಾದಂತಹ ಯೂನಿವರ್ಸಲ್ ಕನೆಕ್ಟ್ ಆದ್ವಿ ಅಂದರೆ ನಮ್ಮ ಲೈಫಲ್ಲಿರುವಂತಹ ಎಷ್ಟೋ ಸಮಸ್ಯೆಗಳು ತಾನಾಗಿಯೇ ದೂರ ಹೋಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ ವಿಚಾರ ಆಗಿರ್ಬೋದು, ಕೆರಿಯರ್ ವಿಚಾರದಲ್ಲಿ ಎಲ್ಲೋ ಒಂದು ಅಡೆತಡೆಗಳು ಇದ್ದು ಅಂದರೆ ಆ ಅಡೆತಡೆಗಳು ಎಲ್ಲವೂ ಕ್ಲಿಯರ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇದು ಏಂಜಲ್ ಚಾಮೆಲ್ನ ಸಂದೇಶವಾಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.